ಹರ ಹರ ಮಹಾದೇವ್. ಜೈ ಶ್ರೀ ಗುರುದತ್ತ. ಗುರುದತ್ತ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ವೀಕ್ಷಕರೇ, ಇವತ್ತಿನ ವಿಡಿಯೋದಲ್ಲಿ ಮೇಷದ 12 ಲಗ್ನಗಳ ಜಾತಕ ಫಲಗಳನ್ನು ನೋಡೋಣ. ವೀಕ್ಷಕರೇ, ಮೇಷ ಲಗ್ನದಲ್ಲಿ ಹುಟ್ಟಿದ ಜಾತಕನು ದೊಡ್ಡ ಅಭಿಮಾನಶಾಲಿಯು, ಗುಣವಾನನು, ಸಿಟ್ಟಿನ ಮೂಲಕ ಸ್ನೇಹಿತರಿಗೆ ವೈರಿ ಎನಿಸುವನು, ಉಳಿದ ಸಮಸ್ತ ಜನರಿಗೆ ಒಳ್ಳೆಯ ಮಿತ್ರನೆನಿಸುವನು, ಪರಾಕ್ರಮದಿಂದ ವಿಶೇಷ ಪ್ರಶಂಸೆಯನ್ನು ಹೊಂದುವನು, ಅತಿ ಸಿಟ್ಟಿನವನು ಆಗುತ್ತಾನೆ. ವೃಷಭ ಲಗ್ನದಲ್ಲಿ ಜನಿಸಿದ ಪುರುಷನು ಗುಣವಂತರಲ್ಲಿ ಅಗ್ರಗಣ್ಯನು, ದ್ರವ್ಯದ ಮೂಲಕ ಸಂಪೂರ್ಣ ಗುರುಭಕ್ತಿಯಿಂದೊಡಗೂಡಿರತಕ್ಕವನು, ಯುದ್ಧ ಪ್ರೇಮಿಯು. ದ್ರವ್ಯದ ಮೂಲಕ ಪ್ರೇಮಿಯು, ಧೀರನು, ಶೂರನು, ಸಂತೋಷ ಬರುವಂತೆ ಅಂದರೆ ಪ್ರೀತಿ ಬರುವಂತೆ ಮಾತಾಡತಕ್ಕವನು, ಸಮಾಧಾನ ಮನಸ್ಸಿನವನು, ರೂಪವಂತನೂ ಆಗುತ್ತಾನೆ. ಮಿಥುನ ಲಗ್ನದಲ್ಲಿ ಉತ್ಪನ್ನವಾದ ಮನುಷ್ಯನು ಭೋಗಿಯು, ವಿಶೇಷ ಮಕ್ಕಳು ಹಾಗೂ ಸ್ನೇಹಿತರುಳ್ಳವನು, ಒಳ್ಳೆಯ ಗೂಢ ಮಂತ್ರಜ್ಞನು, ಧನಸಮೇತನಾಗಿ ಶ್ರೇಷ್ಠ ಶೀಲವಂತನೆನಿಸುವನು ಮತ್ತು ಯಾವಾಗಲೂ ರಾಜಸನ್ನಿಧಾನದಲ್ಲಿರತಕ್ಕವನು ಆಗುವನು. ಕರ್ಕಾಟಕ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವನು, ಜನ್ಮವೆತ್ತಿದವನು ಮೃಷ್ಟಾನ್ನವನ್ನು ಉಣ್ಣುವನು, ಸಾಧು ಸತ್ಪುರುಷರೊಡಗೂಡಿರತಕ್ಕವನು, ನಮ್ರತಾ ಸಹಿತವಾದ ವಿರುದ್ಧ ಬುದ್ಧಿಯವನು, ಜಲವಿಹಾರಿಯು, ಅನೇಕ ವಸ್ತುಗಳ ಸಾರವನ್ನು ತಿಳಿಯುವನು, ನಿರಂತರ ಉದಾರ ಮನಸ್ಸಿನವನು ಆಗುತ್ತಾನೆ. ವೀಕ್ಷಕರೇ, ಸಿಂಹ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವನು ದುರ್ಬಲ ಹೊಟ್ಟೆಯುಳ್ಳವನು, ಸುಂದರನು, ಪರಾಕ್ರಮಶಾಲಿಯು, ಭೋಗಿಯು, ಸ್ವಲ್ಪ ಮಕ್ಕಳುಳ್ಳವನು ಮತ್ತು ಸ್ವಲ್ಪ ಭೋಜನ ಮಾಡುವವನು, ಒಳ್ಳೆಯ ಅಭಿಮಾನ ಬುದ್ಧಿಯವನು ಆಗುತ್ತಾನೆ. ಕನ್ಯಾ ಲಗ್ನದೊಳಗೆ ಹುಟ್ಟಿದ ಪುರುಷನು ಕಾಮಿಯು, ಬಹಳ ಶ್ರೇಷ್ಠ ಗುಣ ಮತ್ತು ಜ್ಞಾನವುಳ್ಳವನು, ಅಲ್ಲದೆ ವಿಶೇಷ ಬಲ, ಚಾತುರ್ಯ ಮೊದಲಾದವುಗಳಿಂದ ಕೂಡಿ ಉತ್ತಮ ಪ್ರಸನ್ನಚಿತ್ತನಾಗಿರುವನು ಹಾಗೂ ನಿತ್ಯವೂ ಲಕ್ಷ್ಮೀ ಪ್ರಾಪ್ತಿಯುಳ್ಳವನಾಗುತ್ತಾನೆ. ತುಲಾ ಲಗ್ನದಲ್ಲಿ ಜನಿಸಿದ ಪುರುಷನು ಅಧಿಕ ಗುಣವಂತನು, ಧನವಾನನು, ವ್ಯಾಪಾರ ಕೆಲಸದಲ್ಲಿ ಅತ್ಯಂತ ನಿಪುಣನು, ತನ್ನ ಸ್ಥಾನದಿಂದ ಲಕ್ಷ್ಮಿ ಸರಿಯುವುದಿಲ್ಲ, ಅಂದರೆ ಜಾತಕನ ಮನೆಯಿಂದ ಅಂದರೆ ಆ ವಂಶದಲ್ಲಿ ದಶಾವಂತನಾಗುತ್ತಾನೆ. ವೃಶ್ಚಿಕ ಲಗ್ನದಲ್ಲಿ ಜನನವಾದ ಮನುಷ್ಯನು ಶೂರವೀರನು, ಅತ್ಯಂತ ವಿಚಾರ ಮಾಡತಕ್ಕವನು, ಶ್ರೇಷ್ಠ ವಿದ್ಯಾ ವಿಶೇಷದಿಂದೊಡಗೂಡಿರತಕ್ಕವನು, ಸದಾ ಕಷ್ಟವನ್ನುಂಟು ಮಾಡಿಕೊಳ್ಳುವವನು ಆಗುತ್ತಾನೆ. ಧನಸ್ಸು ಲಗ್ನದಲ್ಲಿ ಹುಟ್ಟಿರುವ ಜಾತಕನು ಪ್ರಜ್ಞಾವಂತನು, ಚಾತುರ್ಯವಂತನು, ರಾಜಸೇವಾ ನಿರತನು, ಸತ್ಯ ಪ್ರತಿಜ್ಞಾವಂತನು, ನಿರಂತರ ಮನೋವಂತನು, ನಿರಂತರವಾಗಿ ಮನೋಇಂಗಿತವನ್ನು ಬಲ್ಲವನು, ವಿದ್ವಾಂಸನು, ತರತರಹದ ಕಲೆಗಳನ್ನು ಅರಿತವನು, ಧನುರ್ವಿದ್ಯಾ ನಿಪುಣನಾಗುತ್ತಾನೆ. ಮಕರ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥ ಜಾತಕನು ಕಠೋರ ಮೂರ್ತಿಯು, ಅತ್ಯಂತ ಸಿಟ್ಟಿನ ಸ್ವಭಾವದವನು, ತನ್ನ ಮನಸ್ಸಿನಂತೆ ಮಾತಾಡತಕ್ಕವನು, ವಿಶೇಷ ಮಕ್ಕಳುಳ್ಳವನು, ಬಹುಚಾತುರ್ಯವಂತ, ಮಹಾಜೀನ ಸ್ವಭಾವದವನಾಗುತ್ತಾನೆ. ಕುಂಭ ಲಗ್ನದಲ್ಲಿ ಹುಟ್ಟಿರ್ತಕ್ಕಂಥವನು ಚಂಚಲ ಮನಸ್ಸಿನವನು, ತನ್ನ ಮನಸ್ಸಿನಲ್ಲಿಯೇ ಕೆಲಸದ ಯೋಚನೆಯನ್ನು ಮಾಡತಕ್ಕವನು, ಸುಂದರವಾದ ದೇಹವುಳ್ಳವನು, ಸ್ನೇಹಿತ ಮಂಡಳಿಯಿಂದ ಪ್ರೇಮವನ್ನು ಸಂಪಾದಿಸಿಕೊಳ್ಳುವನು, ಬೆಳೆಯುವ ಕೆಲಸವನ್ನು ಪ್ರಾರಂಭಿಸತಕ್ಕವನು ಮತ್ತು ಸಿಟ್ಟಿನ ಸ್ವಭಾವದವನಾಗುತ್ತಾನೆ. ಮೀನ ಲಗ್ನದಲ್ಲಿ ಜನನವಾದ ಚತುರನು, ಅಲ್ಪ ಊಟ ಮಾಡತಕ್ಕವನು, ಶ್ರೇಷ್ಠತರವಾದ ರತ್ನ, ಅನೇಕ ಥರದ ರಚನಾ ವಿಧಾನಗಳನ್ನು ಬಲ್ಲವನು ಆಗುತ್ತಾನೆ. ಇವು 12 ಲಗ್ನಗಳ ಜಾತಕ ಫಲಗಳು. ವೀಕ್ಷಕರೇ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ವೀಕ್ಷಕರೇ. ಅಲ್ಲಿವರೆಗೂ ಜೈ ಶ್ರೀ ಗುರುದತ್ತ.